ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಮಗೆ ತುಂಬಾ ಜನರಿಗೆ ಕಾಡೋ ಸಮಸ್ಯೆ ಏನಂದ್ರೆ ಹೂವಿನ ಗಿಡ ಆಗಲಿ ತರಕಾರಿ ಗಿಡ ಆಗಲಿ ಬೆಳೆಸ್ಕೊಳ್ತಾ ಇರ್ಬೇಕಿದ್ರೆ ಅದಕ್ಕೆ ಹುಳುಗಳ ಸಮಸ್ಯೆ ಜಾಸ್ತಿ ಬರ್ತಾ ಇರುತ್ತೆ. ಬೇರೆಯವ್ರ ಮನೇಲಿ ಹೂವಾಗಿದ್ದು ನೋಡ್ಬಿಟ್ಟು ಅಯ್ಯೋ ನಮ್ಮ ಮನೇಲಿ ಹೂವು ಬರ್ತಾ ಇರಲ್ಲ, ತರಕಾರಿ ಬರ್ತಾ ಇರಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಆ ತರ ಬೇಜಾರು ಮಾಡ್ಕೊಳ್ಳೋ ಇನ್ನು ಕಾರಣನೇ ಇಲ್ಲ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಹಾಗೆ ಒಂದೊಂದ್ಸರ್ತಿ ನಾವು ಮಣ್ಣನ್ನ ಬೇರೆ ಬೇರೆ ತರದಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಹಳೆ ಮಣ್ಣನ್ನು ತೆಗೆದ್ಬಿಟ್ಟು ಹೊಸ ಗಿಡ ನೆಡ್ತಾ ಇರ್ತೀವಿ. ಆವಾಗ ಈ ಮಣ್ಣಿಗೆ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ. ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಪರಿಹಾರ ಕೊಡ್ತೀನಿ. ಇನ್ನೊಂದು, ತರಕಾರಿ ಗಿಡ ಬೆಳೆಸ್ಕೊಳ್ತಾ ಇರ್ತೀವಿ. ಈ ತರಕಾರಿ ಗಿಡ ಬೆಳೆಸ್ಕೊಳ್ಳುವಾಗ ಹೂವಿನ ಗಿಡ ಬೆಳೆಸ್ಕೊಳ್ತಾ ಎಷ್ಟು ಪ್ರಾಬ್ಲಮ್ ಇರುತ್ತೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಸಮಸ್ಯೆಗಳು ತರಕಾರಿ ಗಿಡಗಳಲ್ಲಿ ನಮಗೆ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸರಿಯಾಗಿ ಬೆಳೆಯಲ್ಲ. ಒಂದು ವೇಳೆ ಬೆಳೆದ್ರು ಕೂಡ ಅದರಲ್ಲಿ ಕಾಯಿ ಆಗಕ್ ಬಿಡ್ತಾ ಇರಲ್ಲ. ಹುಳುಗಳು ಹುಪ್ಪಟುಗಳು ಜಾಸ್ತಿ ಆಗ್ತಾ ಇರತ್ತೆ. ಇವಕ್ಕೆಲ್ಲ ಏನ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಮ್ಮ ಮನೇಲಿ ಕೆಲವುದೆಲ್ಲ ಹೂ ಆಗ್ತಾ ಇರತ್ತೆ. ಆ ಹೂವಲ್ಲಿ ಬ್ರೈಟ್ ಕಲರ್ ಇರಲ್ಲ. ಅಂದ್ರೆ ಒಂಥರ ಡಲ್ ಆಗಿಬಿಟ್ಟು ನೋಡಕ್ ಚೆನ್ನಾಗಿಲ್ಲಾರ್ದೆ ಇರುತ್ತೆ. ಅಂತ ವಿಡಿಯೋಗಳಿಗೆ ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಟಿಪ್ಸ್ ಹೇಳ್ತೀನಿ. ನೀವು ಸ್ಕಿಪ್ ಮಾಡ್ಲಾರ್ದೆ ಕೊನೆ ತನಕ ನೋಡಿದ್ರೆ ನಾನು ಹೇಳೋದೆಲ್ಲ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇದಕ್ಕೇನು ದೊಡ್ಡದೇನು ಖರ್ಚು ಮಾಡ್ಬೇಕಾಗಿಲ್ಲ. ನೀವು ಅಡಿಗೆ ಸೋಡಾ ಎಲ್ಲರ ಮನೇಲಿ ಇರುವಂತದ್ದೇ. ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡ್ಲಿ ಅಥವಾ ಬೋಂಡ ಮಾಡ್ಲಿ ಏನೇ ಮಾಡಿದ್ರು ಒಂಚೂರು ಸೋಡಾ ಪುಡಿ ಹಾಕೋದು ನಮ್ಗೆ ಅಭ್ಯಾಸ. ಈ ಬೇಕಿಂಗ್ ಸೋಡಾದಲ್ಲಿ ಎರಡಿದೆ. ಒಂದು ಬೇಕಿಂಗ್ ಸೋಡಾ ಅಂತಾನೆ ಬರುತ್ತೆ, ಇನ್ನೊಂದು ಬೇಕಿಂಗ್ ಪೌಡರ್ ಅಂತ ಬರುತ್ತೆ. ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಗಿಡಗಳಿಗೆ ಯೂಸ್ ಮಾಡಕ್ ಹೋಗ್ಬೇಡಿ. ಅದ್ರ ಕೆಲಸನೇ ಬೇರೆ. ಇದು ಸೋಡಿಯಂ ಬೈಕಾರ್ಬನೇಟ್. ಬೇಕಿಂಗ್ ಸೋಡಾ ಅಂದ್ರೆ ಅಡಿಗೆಯಲ್ಲಿ ನಾವು ಉಪಯೋಗಿಸುವಂತ ಸೋಡಾ ಪುಡಿ. ಇದು ನಮ್ಗೆ 10 ರೂಪಾಯಿ ಕೊಟ್ಟರು ಸಾಕು, ಮಾರ್ಕೆಟಲ್ಲಿ ಸಿಕ್ಕತ್ತೆ. ಎಲ್ಲಾ ಅಂಗಡಿಲೂ ಇದು ಸಿಕ್ಕತ್ತೆ. ಇದಕ್ಕೆ ನಾವು ಆನ್ಲೈನಲ್ಲಿ ಖರ್ಚು ಮಾಡಿ ತರಿಸ್ಕೊಬೇಕಂತೇನಿಲ್ಲ. ಇನ್ನೊಂದು, ಇದು ಒಂದ್ಸತಿ ತಂದು ಇಟ್ಕೊಂಡ್ರೆ ನಾವು ಹಲವಾರು ತಿಂಗಳು ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಳಾಗುತ್ತೆ ಅಂತ ಎಲ್ಲ ದೊಡ್ಡ ಸಮಸ್ಯೆ ಇರಲ್ಲ. ನೋಡಿ, ಇವೆಲ್ಲ ನನ್ನ ಗಾರ್ಡನ್ ನೋಡ್ತಾ ಇರ್ಬೋದು ನೀವು. ಇದರಲ್ಲೆಲ್ಲ ತರಕಾರಿ ಆಗಲಿ ಹೂವಾಗಲಿ ಎಲ್ಲ ಹೇಗೆ ಬೆಳೆದಿದೆ ಅಂತ ನಿಮಗೆ ಕಾಣಿಸ್ತಾನೆ ಇದೆ. ಈಗ ನಾನು ಏನೋ ಗಾಳಿಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ನಾನು ವಿಡಿಯೋದಲ್ಲಿ ನನ್ನ ಮನೇಲಿ ನಾನು ಏನು ಯೂಸ್ ಮಾಡ್ತೀನೋ ಅದನ್ನೇ ನಾನು ನಿಮಗೆ ಹೇಳ್ತೀನಿ. ಯಾಕಂತೇಳಿ ನನ್ಗೆ ಗೊತ್ತಿಲ್ಲಾರ್ದು ನಿಮ್ಗೆ ಹೇಳಿದೆ ಅನ್ಕೊಳ್ಳಿ, ನೀವು ಒಂದಕ್ಕೆ ಮಾಡಿ ಇನ್ನೊಂದು ಮಾಡಕ್ ಹೋದ್ರೆ ಹಲವಾರು ಸಮಸ್ಯೆಗಳು ಹೊಸದಾಗಿ ಬರುತ್ತೆ. ಅದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಫಸ್ಟ್ ನಾನು ಪ್ರಯೋಗ ಮಾಡಿ ನೋಡಿದ್ದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಇದನ್ನೆಲ್ಲ ನೋಡಿ ನಿಮ್ಗೆ ಇಷ್ಟ ಆದ್ರೆ ನೀವು ನಿಮ್ ಗಾರ್ಡನ್ ಅಲ್ಲಿ ಮಾಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಗಿಡಗಳು ತಗೊಂಡಾಗ ನಾವು ದೊಡ್ಡ ಸಮಸ್ಯೆ ಕಾಣಿಸೋದಿಲ್ಲ ಅಂದ್ರೆ ಆಫಿಡ್ಸ್. ಈ ಆಫಿಡ್ಸ್ ನೋಡಕ್ಕೆ ಸಿಂಪಲ್ ಆಗಿರುತ್ತೆ, ಆದ್ರೆ ಅದು ಬಂತಂದ್ರೆ ಗಿಡ ಸಾಯಿಸೋ ತನಕ ಬಿಡಲ್ಲ. ಓಕೆನಾ? ಆಮೇಲೆ ಈ ಚಳಿಗಾಲದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ನಮ್ ಗಿಡಗಳಿಗೆ ಕಾಣಿಸ್ತಾ ಇರುತ್ತೆ. ತರಕಾರಿ ಗಿಡ ಆಗ್ಲಿ ಹೂವಿನ ಗಿಡ ಆಗ್ಲಿ ಈ ತರ ಒಂಥರ ಬೂದಿ ಹಾಕಿಟ್ಟಂಗಿರುತ್ತೆ. ಅಲ್ಲಲ್ಲ ಬೂದಿ ಹಾಕಿಟ್ಟಂಗಿರುತ್ತೆ. ಈ ತರ ಎಲೆ ಬಂದ್ರ ಮೇಲೆ ಒಂದ್ಸರ್ತಿ ಒಂದು ಎಲೆ ಬಂದ್ಬಿಟ್ರೆ, ಒಂದ್ ಗಿಡಕ್ಕೆ ಬಂದ್ರೆ ಗಾರ್ಡನ್ ಪೂರ್ತಿ ತಗೊಂಡ್ಬಿಡುತ್ತೆ. ಇದೊಂದು ಸಮಸ್ಯೆ. ಇನ್ನು ನಾವು ಗುಲಾಬಿ ಗಿಡ ಬೆಳೆಸ್ತಿರ್ಬೇಕಿದ್ರೆ ಈ ತರ ಎಲೆಗಳಲ್ಲಿ ಚುಕ್ಕೆ ಕಾಣಿಸ್ತಾ ಇರುತ್ತೆ. ಒಂಥರ ಕಪ್ಪು ಮಚ್ಚೆ ಬಂದಂಗ್ ಬರ್ತಾ ಇರತ್ತೆ. ಇದು ಕೂಡ ದೊಡ್ಡ ಸಮಸ್ಯೆನೆ. ಗುಲಾಬಿ ಗಿಡ ಕಂಪ್ಲೀಟ್ ಆಗಿ ಹಾಳು ಮಾಡುತ್ತೆ. ಇನ್ನು ಕೆಲವು ಗಿಡಗಳಲ್ಲಿ ಈ ತರ ನಿಮ್ಗೆ ಈ ತಾಮ್ರದ ಬಣ್ಣದಲ್ಲಿ ಮಚ್ಚೆ ತರ ಕಾಣಿಸ್ತಾ ಇರುತ್ತೆ. ಇವೆಲ್ಲದನ್ನು ನಾವು ಈ ಸೋಡಾ ಪುಡಿ ಯೂಸ್ ಮಾಡಿಬಿಟ್ಟು ಅದನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದು. ಹೇಗೆ ಅಂದ್ರೆ, 1 ಲೀಟರ್ ನೀರು ತಗೊಳ್ಳಿ, 1-2 ಚಮಚ ಸೋಡಾ ಪುಡಿ ಹಾಕಿ ವಾರಕ್ಕೆ 2 ಸರ್ತಿ ಎಲ್ಲಾ ಗಿಡಗಳ ಮೇಲೆ ಸ್ಪ್ರೇ ಮಾಡ್ತಾ ಬನ್ನಿ. ಇವೆಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತೆ. ಇನ್ನೊಂದು, ಮೊನ್ನೆ ಒಬ್ರು ಕೇಳಿದ್ರು, ಅಕ್ಕ ನಮ್ಮ ಮನೆ ಸ್ನೇಲ್ಸ್ ಇದೆ ಏನ್ ಮಾಡ್ಬೇಕಂತ. ನೋಡಿ, ಈ ತರ ಸ್ನೇಲ್ಸ್ ಇದ್ದಾವಾಗ ಅದ್ರ ಮೇಲ್ಗಡೆ ನೀವು ಸೋಡಾ ಪುಡಿನ ಒಂದ್ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಬಿಡಿ. ಅಂದ್ರೆ ಅದಕ್ಕೆ ಹಾಕ್ಬಿಡಿ. ಆವಾಗ ಏನಾಗುತ್ತೆ ಅಂದ್ರೆ ಸ್ನೇಲ್ಸ್ ಸತ್ತೋಗುತ್ತೆ, ಮತ್ತೆ ನಿಮ್ ತೋಟಕ್ಕೆ ಬರೋದಿಲ್ಲ. ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ, ಈಗ ಕ್ಯಾಬೇಜ್ ಆಗ್ಲಿ ಕಾಲಿಫ್ಲವರ್ ಆಗ್ಲಿ ಅಥವಾ ಬೇರೆ ಯಾವ್ದಾದ್ರು ಟೊಮೆಟೊ ಇಂಥದೆಲ್ಲ ಎಲೆಗಳ ತಿನ್ನೋ ಈ ತರ ಹುಳ ಇರುತ್ತೆ. ಇದನ್ನ ನಾವು ಸಿಂಪಲ್ ಆಗಿ ಕ್ಯಾಟರ್ಪಿಲ್ಲರ್ ಅಂತಿರ್ತೀವಿ. ಆದ್ರೆ ಇದು ಕ್ಯಾಟರ್ಪಿಲ್ಲರ್ ಅಲ್ಲ, ಇದು ಕ್ಯಾಬೇಜ್ ವರ್ಮ್ ಅಂತಾರೆ. ನೋಡಕ್ಕೆ ಗ್ರೀನ್ ಕಲರ್ ಅಲ್ಲಿ ಕ್ಯಾಟರ್ಪಿಲ್ಲರ್ ತರನೇ ಇರುತ್ತೆ, ಆದ್ರೆ ಇದು ಆ ಕ್ಯಾಬೇಜ್ ವರ್ಮ್ಸ್. ಇದು ಬಂದಂತಂದ್ರೆ ಒಂದ್ಸತಿ ನಮ್ಗೆ ಯಾವ್ದಾದ್ರು ಗಿಡಕ್ಕೆ ಬಂದ್ರೆ ಎಲ್ಲಾ ಎಲೆಗಳನ್ನು ಬೋಳ್ಸೋ ತನಕ ಇದು ಆ ಗಿಡದಿಂದ ಹೋಗಲ್ಲ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ನಾನು ಸ್ನೇಲ್ಸಿಗೆ ಹೇಳ್ದಂಗೆ ಬಸವನ ಹುಳುಗೆ ಹೇಳ್ದಂಗೆ ಇದಕ್ಕೂ ಕೂಡ ಎಲೆಗಳ ಮೇಲೆ
ಸೋಡಾ ಪುಡಿನ ಸ್ಪ್ರಿಂಕಲ್ ಮಾಡಿಬಿಟ್ರೆ ಸಾಕು. ಸ್ಪ್ರಿಂಕಲ್ ಅಂದ್ರೆ ಏನಿಲ್ಲ, ಸುಮ್ಮನೆ ಅದಕ್ಕೆ ಅದ್ರ ಮೇಲೆ ಹಾಕೋದು ಅಷ್ಟೇ, ಚಿಮ್ಕ್ಸೋದು ಅಂತ ಇರಲ್ಲ ಆ ಥರ ಸ್ಪ್ರಿಂಕಲ್ ಮಾಡಿ ಸಾಕು. ನಿಮ್ಗೆ ಈ ಸಮಸ್ಯೆಯಿಂದ ಪರಿಹಾರ ಆಗುತ್ತೆ. ಈ ಬಂತಂದ್ರೆ ಎಲೆಗಳು ಪೂರ್ತಿ ಕಟ್ ಮಾಡಿ ಇಟ್ಟಿರುತ್ತೆ, ಅದೇ ನಿಮ್ಗೊಂದು ಗುರ್ತು. ಆಮೇಲೆ ತುಂಬಾ ಜನರ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ ಬೆಳೆಸ್ತಿರ್ತೀವಿ. ಇಂಡೋರ್ ಪ್ಲಾಂಟ್ಸಿಗೆ ಕೆಲವು ಸರ್ತಿ ಏನಾಗುತ್ತೆ ಅಂದ್ರೆ, ನಾವು ಒಂದ್ ವೇಳೆ ನೀರ್ ಜಾಸ್ತಿ ಹಾಕ್ದವಾಗ ಅಥವಾ ಅದು ಸರಿಯಾಗಿ ಕೇರ್ ಮಾಡ್ಲಾರ್ದಿದ್ದ ಗಿಡಗಳು ಸ್ವಲ್ಪ ಡಲ್ ಆಗಿ ಕಾಣಿಸುತ್ತೆ. ಅಂಥದಕ್ಕೆ ಏನ್ ಮಾಡ್ಬೇಕಂದ್ರೆ, ಒಂದ್ ಅರ್ಧ ಲೀಟರ್ ನೀರ್ ತಗೊಳ್ಳಿ, ಒಂದ್ ಚಮಚ 1.5 ಚಮಚ ಸೋಡಾ ಪುಡಿ ಹಾಕಿ. ಸೋಡಾ ಅಂದ್ರೆ ಇಲ್ಲಿ ನಾನು ಮಾತಾಡ್ತಾ ಇರೋದು ಬೇಕಿಂಗ್ ಸೋಡಾದ ಬಗ್ಗೆ. ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಆ ನೀರನ್ನ. ಯಾವ್ದಾದ್ರು ಒಂದು ಮೆತ್ತಗಿನ ಬಟ್ಟೆ ತಗೊಂಡು, ಕಾಟನ್ ಬಟ್ಟೆನ ಯಾವುದೋ ಒಂದು ಬಟ್ಟೆ ತಗೊಂಡು ಆ ನೀರಲ್ಲಿ ಅದ್ದಿ ಎಲೆಗಳನ್ನ ಸ್ವಲ್ಪ ಒರೆಸಿ. ಅಂದ್ರೆ ತುಂಬಾ ಗಿಡ ಬೆಳೆಸೋಳಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಇದು. ಅವಾಗ ಏನ್ ಮಾಡ್ಬೋದು ಅಂದ್ರೆ, ಹೊರಗಡೆ ಇಟ್ಬಿಟ್ಟು ಅದನ್ನ ಕ್ಲೀನಾಗಿ ಸ್ನಾನ ಮಾಡಿಸಿ ಒಳ ತಂದಿಡೋದು ಒಂದು ಪದ್ಧತಿ. ಇಲ್ಲ ಕೆಲವುದೇ ಗಿಡಗಳಿದೆ, ಈ ತರ ರಬ್ಬರ್ ಪ್ಲಾಂಟ್ ಇಂಥದ್ದು ಏನಾದ್ರು ಇದೆ ಅಂದವಾಗ ಅದ್ರಲ್ಲಿ ನೀರಲ್ಲಿ ಅದ್ದಿ ಆ ಎಲೆಗಳ ಮೇಲೆ ಒರೆಸ್ತಾ ಇದ್ರೆ ನಿಮ್ಗೆ ಎಲೆಗಳು ಒಳ್ಳೆ ಹೊಳಿತಾ ಇರುತ್ತೆ. ಇನ್ನೊಂದು ಕಾಯಿಲೆಗಳು ಕೂಡ ಬರಲ್ಲ. ಇನ್ನು ನೆಕ್ಸ್ಟ್ ಸೋಡಾ ಪುಡಿ ಇನ್ನೊಂದು ಯೂಸ್ ಏನಂದ್ರೆ, ನಾವು ಹಲವಾರು ಗಾರ್ಡನ್ ಟೂಲ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಕತ್ರಿ ಆಗಿರ್ಬೋದು, ಸ್ಪ್ರೇಯರ್ ಆಗಿರ್ಬೋದು, ಅಥವಾ ಬೇರೆ ಸುಮಾರೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಕೂಡ ಸೋಡಾ ಪುಡಿನ ಸ್ವಲ್ಪ ಪೇಸ್ಟ್ ತರ ಮಾಡ್ಕೊಂಡು, ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ತರ ಮಾಡಿ ಈ ಕತ್ರಿ ಮೇಲೆ ಸ್ವಲ್ಪ ಹಚ್ಚಿ, ಆಮೇಲೆ ಒಂದು 10 ನಿಮಿಷ ಬಿಟ್ಟು ಅದು ಒರೆಸ್ತಾ ಇದ್ರೆ ಆ ಕತ್ರಿ ಹರ್ತವಾಗಿರುತ್ತೆ, ಅಂದ್ರೆ ಶಾರ್ಪ್ ಆಗುತ್ತೆ. ಪ್ರೂನರ್ ಆಗ್ಲಿ ಕತ್ರಿ ಆಗ್ಲಿ ಇಂಥದ್ದೆಲ್ಲ. ಹಾಗೆ ಗಾರ್ಡನ್ ಟೂಲ್ಸ್ ಕೂಡ ನಾವು ಅದನ್ನ ನೀಟಾಗಿ ತೊಳೆದು ಒರೆಸಿ ಒಂದ್ಸತಿ ಸೋಡಾ ಪುಡಿ ವಾಟ್ರಲ್ಲಿ ತೊಳೆದಿಟ್ರೆ ನಮ್ಗೆ ಅದು ತುಂಬಾ ಚೆನ್ನಾಗಿ ಬಾಳ್ಪುಣ್ಯ ಬರುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಯೂಸ್ ಏನಂತ ಹೇಳಿದ್ರೆ, ಈ ಸೋಡಾ ಪುಡಿದು ಕಿಚನ್ ಕಂಪೋಸ್ಟ್ ಮಾಡ್ತಾ ಇರ್ತಾರೆ ತುಂಬಾ ಜನ. ಈ ಬಾಲ್ಕನಿ ಇದ್ದವರಿಗಂತೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇರುತ್ತೆ. ಏನಂದ್ರೆ ವಾಸನೆ ಬರ್ತಾ ಇರುತ್ತೆ. ಆ ವಾಸನೆನ ಅವಾಯ್ಡ್ ಮಾಡಕ್ಕೆ ನಾವು ಏನು ಕಂಪೋಸ್ಟ್ ಮಾಡ್ತಿರ್ತೀವಲ್ಲ ಅದ್ರ ಮೇಲೆ ಒಂದೆರಡು ಚಮಚ ಈ ಸೋಡಾ ಪುಡಿ ತಗೊಂಡ್ಬಿಟ್ಟು ಸುತ್ತಲೂ ಸ್ಪ್ರಿಂಕಲ್ ಮಾಡ್ಬಿಡಿ. ಆವಾಗ ಏನಾಗುತ್ತೆ, ನಿಮ್ಗೆ ವಾಸನೆ ಬರಲ್ಲ. ಈ ಮೆಥಡನ್ನ ನೀವು ಫ್ರಿಜ್ಜಲ್ಲಿ ವಾಸನೆ ಬರ್ತಿದ್ರು ಕೂಡ ಒಂದ್ ಸಣ್ಣ ಬೌಲಲ್ಲಿ ಸೋಡಾ ಪುಡಿ ಹಾಕಿ ಒಂದ್ ಸೈಡಿಗೆ ಇಟ್ರೆ ಫ್ರಿಜ್ ಕೂಡ ವಾಸನೆ ಬರ್ಲಾರ್ದಿದ್ದಂಗೆ ನೀವು ಕಾಪಾಡ್ಕೊಳ್ಬಹುದು. ಇನ್ನೊಂದು, ತುಂಬಾ ಜನ ಹಣ್ಣಿನ ಗಿಡಗಳೆಲ್ಲ ಬೆಳೆಸ್ತಾ ಇರ್ತಾರೆ. ಈ ದ್ರಾಕ್ಷಿ ಆಗಿರ್ಬೋದು, ಅಥವಾ ಈ ಕಿತ್ಲೆ ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಇಂಥದ್ದು ನಾವು ಬೆಳೆಸ್ದಾಗ ಕೆಲವೊಂದ್ಸತಿ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ. ದ್ರಾಕ್ಷಿಲಿ ಈ ಸಮಸ್ಯೆ ತುಂಬಾ ಜನ ನೋಡಿರ್ತೀರ. ಇದನ್ನ ನಾವು ಕಮ್ಮಿ ಮಾಡೋಕೆ, ಅಂದ್ರೆ ಈ ಸಮಸ್ಯೆಯಿಂದ ಪರಿಹಾರ ಮಾಡೋಕೆ ಏನಂದ್ರೆ, ಈಗ ನಾವು ದ್ರಾಕ್ಷಿ ಗಿಡ ನೆಟ್ಟಿದೀವಿ ಅನ್ಕೊಳ್ಳಿ, ಆ ಮಣ್ಣಲ್ಲಿ ವಾರಕ್ಕೆ 1 ಸರ್ತಿ 2 ಸರ್ತಿ 1 ಚಮಚ 1.5 ಚಮಚ ನೀವು ಅದನ್ನ ಈ ಸೋಡಾ ಪುಡಿ ಹಾಕ್ತಾ ಇದ್ರೆ ನೆಕ್ಸ್ಟ್ ಬರೋ ಹಣ್ಣು ನಿಮಗೆ ಸ್ವೀಟ್ ಆಗಿರುತ್ತೆ. ಅಂದ್ರೆ ಅದು ದ್ರಾಕ್ಷಿ ಆಗಿರ್ಬೋದು, ಇಲ್ಲಾಂದ್ರೆ ಕಿತ್ಲೆ ಮೋಸಂಬಿ ಯಾವ್ದಾರು ಆಗಿರ್ಬೋದು, ಹುಳಿ ಹಣ್ಣುಗಳನ್ನ ಸಿಹಿ ಮಾಡೋಕೆ ಇದು ಒಳ್ಳೆ ಒಂದು ಮೆಥಡ್. ಈಗ ತುಂಬಾ ಜನ ಹೂವನ್ನು ತರ್ತಾ ಇರ್ತೀವಿ ನಾವು. ಅಂದ್ರೆ ಕೆಲವರೆಲ್ಲ ಫ್ಲವರ್ ವಾಸಲ್ಲಿ ಇಡ್ತಿರ್ತಾರಲ್ಲ, ಆವಾಗ ಏನ್ ನಾವು ಹೂ ತಂದು ಇಟ್ಟವಾಗ ಏನಾಗುತ್ತೆ ಅಂದ್ರೆ 2 ದಿವಸಕ್ಕೆ ಬಾಡಿ ಹೋಗ್ತಾ ಇರತ್ತೆ. ಆ ತರ ಬಾಡಿ ಹೋಗ್ಬಾರ್ದನ್ನ ಬೇಕಿದ್ರೆ ಆ ನೀರಲ್ಲಿ ಒಂದು ಅರ್ಧ ಚಮಚ ನೀವು ಸೋಡಾ ಪುಡಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಈ ಹೂವನ್ನಿಟ್ರೆ ಏನಾಗುತ್ತೆ ಅಂದ್ರೆ, ಹೂವು ಫ್ರೆಶ್ ಆಗಿರುತ್ತೆ. ವಾರ 10 ದಿವಸ ಚೆನ್ನಾಗಿರುತ್ತೆ. 2 ದಿವಸಕ್ಕೊಮ್ಮೆ ಒಂದ್ಸತಿ ನೀರ್ ಚೇಂಜ್ ಮಾಡಿಬಿಟ್ಟು ಮತ್ತೆ ಪುನಃ ಸೋಡಾ ಪುಡಿ ಹಾಕಿ ಇಡ್ತಾ ಇರಿ. ಆದ್ರೆ ಹೂವು ಫ್ರೆಶ್ ಆಗಿರುತ್ತೆ. ಹೂವು ಕೂಡ ತುಂಬಾ ಚೆನ್ನಾಗಿ ನೋಡಕ್ ಕೂಡ ಸುಂದರವಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ನಮ್ ಗಾರ್ಡನ್ ಬೆಳೆಸ್ಕೊಳ್ಳೋರಿಗೆ, ಈಗ ಸಣ್ಣ ಪುಟ್ಟ ಪಾಟಲ್ಲಿ ಏನಾದ್ರು ಕಳೆ ಗಿಡಗಳು ಬಂದ್ರೆ ನಾವು ಕೈಯಲ್ಲಿ ಕಿತ್ತಾಕಿ ಬಿಸಾಕ್ತಿವಿ, ದೊಡ್ಡ ಸಮಸ್ಯೆ ಅಲ್ಲ. ತುಂಬಾ ದೊಡ್ಡ ಜಾಗ ಇದ್ದಾವಾಗ ಕಳೆ ಗಿಡಗಳನ್ನ ನಿವಾರಣೆ ಮಾಡಕ್ಕೆ ಈ ಸೋಡಾ ಪುಡಿ ಅದ್ರ ಸುತ್ತಲೂ ಹಾಕ್ತಾ ಇದ್ರೆ ಆ ಗಿಡ ಸತ್ತೋಗ್ಬಿಟ್ಟು ಕಳೆ ನಿವಾರಣೆ ಆಗುತ್ತೆ. ಇನ್ನ ಇಷ್ಟಕ್ಕೂ ಮುಂಚೆ ಹೇಳ್ದಂಗೆ, ನಾನು ಹೂವು ಬ್ರೈಟ್ ಕಮ್ಮಿ ಆದವಾಗ, ಈಗ ಗುಲಾಬಿ ಗಿಡ ಆಗ್ಲಿ, ದಾಸವಾಳ ಆಗ್ಲಿ, ಯಾವುದೇ ಹೂವು ಬೆಳೆಸ್ತಿದ್ದವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದು ಅನ್ಸಿದವಾಗ, ಆ ಗಿಡಕ್ಕೆ ವಾರಕ್ಕೊಂದ್ಸತಿ ನೀವು ಆ ನೀರನ್ನ ಸ್ಪ್ರೇ ಮಾಡ್ಬೋದು. ಇಲ್ಲ ಅಂತೇಳಿ ಮಣ್ಣಿಗೆ ಹಾಕ್ಬೋದು. ಆವಾಗ ಹೂವು ಏನಾಗುತ್ತೆ, ಬ್ರೈಟ್ ಕಲರಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಣ್ಣನ್ನ ರೀಯೂಸ್ ಮಾಡಬೇಕಿದ್ರೆ 1-2 ಚಮಚ ಅದಕ್ಕೆ ಸೋಡಾ ಪುಡಿ ಮಿಕ್ಸ್ ಮಾಡಿ, ಅಥವಾ ಒಂದು ಸ್ವಲ್ಪ ನಿಮ್ಮ ಹತ್ರ ಎಪ್ಸಮ್ ಸಾಲ್ಟ್ ಏನಾರು ಇದ್ರೆ ಮಿಕ್ಸ್ ಮಾಡಿಬಿಟ್ಟು ಆ ಮಣ್ಣನ್ನು ಮಿಕ್ಸ್ ಮಾಡಿ ಅದ್ರಲ್ಲಿ ಗಿಡ ನೆಟ್ರೆ ಆ ಗಿಡ ಖಂಡಿತವಾಗ್ಲೂ ಸಾಯೋದಿಲ್ಲ. ತುಂಬಾ ದಿವಸ ನಿಮ್ಮ ಮನೇಲಿ ಕೂಡ ಹೂವು ಆಗ್ತಾ ಇರುತ್ತೆ, ತರಕಾರಿ ಆಗ್ತಾ ಇರುತ್ತೆ. ಹೂವು ಸರಿಯಾಗಿ ಅರಳಲಾಗದಿದ್ರು ಕೂಡ ಅದ್ರ ಮೇಲೆ ನೀವು ಸೋಡಾ ಪುಡಿ ಸ್ಪ್ರೇ ಮಾಡ್ತಾ ಇದ್ರೆ, ಸೋಡಾ ಪುಡಿ ನೀವು ಸ್ಪ್ರೇ ಮಾಡಿದ್ರೆ ಆ ಹೂವು ಚೆನ್ನಾಗಿ ಅರಳುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೇನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಕಾಮೆಂಟಲ್ಲಿ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಕವರ್ ಮಾಡ್ತೀನಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ.